ಬದುಕಿನ ನೆಮ್ಮದಿ ಐತಲ್ಲ, ಈ ಬದುಕಿನ ನೆಮ್ಮದಿ ಈ ಎಲ್ಲದರ ಜೊತೆಗೆ ಅಂಟಿಕೊಂಡ್ರೆ ಮಾತ್ರ ಬರುವುದಿಲ್ಲ. ಒಂದಿಷ್ಟು ಬಿಡಬೇಕಾಗ್ತೈತಿ, ಒಂದಿಷ್ಟು ಪಡ್ಕೋಬೇಕಾಗ್ತದೆ. ಒಂದಿಷ್ಟು ಬಿಡ್ಕೋಬೇಕು, ಒಂದಿಷ್ಟು ಪಡ್ಕೋಬೇಕು. ಈ ಭೂಮಿಯ ಮೇಲೆ ಎಲ್ಲದನ್ನು ಎಲ್ಲರಿಗೆ ಅನುಭವಿಸಲಿಕ್ಕೆ ಇದೆ. ಎಲ್ಲರೂ ಅನುಭವಿಸಬೇಕು. ಇರುವಿ 84 ಲಕ್ಷ ಜೀವರಾಶಿ ಅಂತೇನದಲ್ಲ, ಇರುವಿ ಹಿಡ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಅನುಭವಿಸುವುದು ಕೊಟ್ಟಾನ ಭಗವಂತ. ಈ ಮನುಷ್ಯ ಕುಲಕ್ಕೆ ಒಂದಿಷ್ಟು ಅನುಭವಿಸುವುದನ್ನು ಕೊಟ್ಟಾನ. ನಮಗೆ ಅನುಭವಿಸಕ್ಕೆ ಬಂದಿದ್ದು ಪ್ರಾಣಿ ಪಕ್ಷಿಗಳಿಗೆ ಅನುಭವಿಸ್ಲಿಕ್ಕೆ ಬರುವುದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಅನುಭವಿಸಕ್ಕೆ ಬಂದಿದ್ದು ನಮಗೆ ಅನುಭವಿಸ್ಲಿಕ್ಕೆ ಬರುವುದಿಲ್ಲ. ಅಂತ ಒಂದಿಷ್ಟು ಕೊಟ್ಟಿದ್ದಾನೆ. ವಸ್ತು ಆಗಲಿ, ವ್ಯಕ್ತಿ ಆಗಲಿ, ಯಾವುದೇ ಆಗಲಿ ಒಂದಿಷ್ಟು ಅನುಭವಿಸಬೇಕು. ಎಷ್ಟರ ಮಟ್ಟಿಗೆ ನಾವು ಅನುಭವಿಸಬೇಕು ಅಂತಂತಂದ್ರೆ ಅರ್ಥ ಮಾಡ್ಕೋಬೇಕು. ಬದುಕು ಹೇಗೆ ಸಾಗಿಸಬೇಕು ಅನ್ನುವಂಥದ್ದು, ಜೀವನ ಎಷ್ಟು ಪ್ರಜ್ವಲಿಸಬೇಕು ಅಂತಂತಂದ್ರೆ ಯಾವುದಕ್ಕೂ ಭಾಳ ಅಂಟಿಕೋಬಾರ್ದು. ನಿಧಾನವಾಗಿ ನಮ್ಮ ಬದುಕು ನಡಿಬೇಕು. ಎಲ್ಲವೂ ಅನುಭವಿಸ್ಬೇಕು. ಈ ಭೂಮಿ ಮ್ಯಾಗ ಯಾವುದು ಬಿಡಬಾರ್ದು. ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು ಎಲ್ಲವೂ ಬೇಕು. ಅವಿದ್ರೂ ನಡೀತಾವ, ಇಲ್ಲಂದ್ರೆ ಯಾವುದು ನಡೀದಿಲ್ಲ. ಇವೆಲ್ಲ ಅನುಭವಿಸಬೇಕು ಈ ಭೂಮಿ ಮೇಲೆ. ಮದುವೆ ಅಂತದ, ಮದುವೆ ಅನುಭವಿಸಬೇಕು. ಮಕ್ಕಳಂತಾವದಾವು, ಅವು ಮಕ್ಕಳಿಗೊಂದು ಜವಾಬ್ದಾರಿಯನ್ನು ಕೊಟ್ಟು ಅದನ್ನು ಕಣ್ತುಂಬ ನೋಡಿ ಅನುಭವಿಸಬೇಕು. ಮನೆಯಾಗ ವಯಸ್ಸಾದವ್ರು ಅಂತಿರ್ತಾರ, ಅವು ಮೊಮ್ಮಕ್ಕಳನ್ನ ಎತ್ಕೊಂಡು ಅವರೆಲ್ಲ ಆಡಿಸ್ಬೇಕಂತ ತಿಳ್ಕೊಂಡು ಅವ್ರದ್ದೊಂದು ಕನಸಿರ್ತದ, ಅವರು ಅನುಭವಿಸ್ಬೇಕು. ನೀವು ಕೂಡ್ತೀರಿ, ಎದ್ದು ನಡೆದ್ ಬಿಡ್ರಿ, ನಮಗೆ ಹಗಲೆಲ್ಲ ಇದು ಆಗುದಿಲ್ಲ, ನಾವು ಹೊಡೆದ ಬಿಡ ಮತ್ತೀನಿ ಎದ್ದು ಬಂದ. ಮನುಷ್ಯರ ಮಕ್ಕಳಿದಿರಿಲ್ಲ, ಇರುದ ನಿಮ್ಮ ಊರಾಗ 5 ದಿನ ಹಚ್ಚಿದ್ದಾರೆ. ಏನ್ ತಿಳ್ಕೊಂತೀರಿ ನೀವು? ಹಗಲೆಲ್ಲ ಗಲಾಟೆ ಮಾಡ್ಕೊಂಡ್ ಕುಂತ್ರ 11 ದಿನ ಸಮಯಕ್ಕಿಲ್ಲ, 15 ದಿನ ಸಮಯಕ್ಕಿಲ್ಲ. ಪಾಪ ಎಲ್ಲಿದಾರ ಸಮಿತಿಯವ್ರು, ದೂರ ಊರಿನವ್ರು ಕರೆಸ್ಯಾರ ನಮಗೆ. ಇವೆಲ್ಲ ಸಮೀಪ ಹತ್ತು ಮಿಟ್ರನ್ನ ಕುಕ್ನೂರು ಕೊಪ್ಪಳದಾರ 100-200 ಕಿಲೋಮೀಟರ್ದಿಂದ ಬಂದೇವಿ ನಾವೆಲ್ಲರೂ ಇಲ್ಲಿಗೆ. ಮತ್ತು ಅದ್ರ ಸದುಪಯೋಗ ತಗೋಬೇಕು. ಯಾರು ಬಾಯಿ ಮಾಡ್ತಾರೆ, ನೀವು ಕುತ್ಕೊಂಡು ಅಲ್ಲಿ ಇದನ್ನು ಮಾಡಬೇಕು. ಹೆಣ್ಮಕ್ಳು ಕ್ಯೂಮೆಟಿ ಸರ್ಚ್ ಕೊಟ್ರ ಗಪ್ ಕುಂದಿರ್ತಾರ ಅವ್ರು. ನೋಡಿ ಏನು ಹೇಳ್ತೀನಿ ಅನ್ನೋದು ಇವು ಮಕ್ಕಳೆಲ್ಲ ಈಕ್ಕಳಂತಾರ ನಮ್ಮ ಸೈಡ್. ಏನು ಹೇಳ್ತೀವಿ ಅನ್ನೋದು ನೆನಪು ಹಾರಿಬಿಡ್ತೈತಿ. ಏನು ಹೇಳಕತ್ತಿದ್ದೀನ್ರಮ್ಮ ಅಂತ ಕೇಳಿದೆ ನಾ, ಹಿಂಗೆ ನೆನಪು ಹಾರಿಬಿಡುತ್ತೆ ನನಗದು ಮುಂದೆ ಹೇಳೋದು. ಯಾಕ್ರಮ್ಮ ಏನು ಹೇಳಕತ್ತೀನಿ ಅಂತಂದೆ ಅಲ್ಲಿ. ಅದ್ರಕ್ಕೆ ಹೋಗ್ಬೇಕು. ಹೆಣ್ಮಗಳು ನಿದ್ದೆ ಮಾಡಕತ್ತಿದ್ಲು, ಭಾಳ ಹೊತ್ತನಾಗಿತ್ತರೆ ಬಂದು ಕೂತು ನಿದ್ದೆ ಮಾಡಕತ್ತಿದ್ಲು. ಯಾಕಮ್ಮ ಏನು ಹೇಳಕತ್ತಿದ್ನಿ ಅಂದ್ಕೂನ ಸಪ್ಪಳ ಹೆಚ್ಚಿಗೆ ಆಯ್ತಲ್ಲ ಸೌಂಡ್ ಬಾಕ್ಸ್. ಅಯ್ಯ ಅಜ್ಜರ, ನೀವು ಜಯಮಂಗಲಮ್ಮ ಅಂದ್ರಲ್ಲಿ ನಿಮ್ಮ ಗವಾಯಿಗಳು ಅಲ್ಲಿಗೆ ನಿಂತತ್ ನೋಡ್ರಿ, ಈಗ ಚಲೋ ಮಾಡ್ರಲ್ಲಕಿ. ಜಯಮಂಗಲಮ್ಮ ಅಂತಂದ್ರಲ್ರಿ ನಿಮ್ಮ ಹಾಡೋರು ಅದಾರಲ್ಲ, ಅಲ್ಲಿಗೆ ನಿಂತತ್ ನೋಡ್ರಿ, ಈಗ ಚಲೋ ಮಾಡ್ರಿ ಅನ್ಲಕ್ಕಿ ಹೆಣ್ಮಗಳು. ಹಂಗಾಗ್ಬಾರ್ದು. ಏನು ಹೇಳ್ತೀವಿ ಅನ್ನೋದ್ರ ಕಡೆ ಲಕ್ಷ್ಯ ಇರಲಿ. ನೀವೇನು ಹಗಲೆಲ್ಲ ಕೇಳ್ತಿಂದ್ರೆ ಸಿಗ್ತದೇನು? ಯಾಕ್ರಿವಾ ಸಿಗ್ತತೇನು? 5 ದಿನ ಆದ್ಮೇಲೆ ಮತ್ತೆ ಕೇಳ್ತೀವಂತ ಸಿಗ್ತದೇನು? ಸಿಗುವುದಿಲ್ಲ. ಇದ್ದಿದ್ರೊಳಗೆ ಸ್ವಲ್ಪ ಕೇಳಬೇಕು. ಏನಂದ್ರೆ ಈ ಭೂಮಿ ಮ್ಯಾಗ ಎಲ್ಲವನ್ನು ಅನುಭವಿಸಬೇಕು. ಅದು ಮನುಷ್ಯ ಕುಲದವರಿಗೆ ಮಾತ್ರ ಅದ. ಪ್ರತಿಯೊಂದು ಅನುಭವಿಸಬೇಕು. ಹೇಳ್ತಿದ್ರು ಅವರು, ಒಬ್ಬ ಅಜ್ಜಾರು ಹೇಳಕತ್ತಿದ್ರು ಪ್ರವಚನ, ಇದನ್ನು ಅನುಭವಿಸ್ಬೇಕಪ್ಪ, ಇದು ಮನುಷ್ಯ ಕುಲದವ್ರಿಗಿದೆ, ಮನುಷ್ಯ ಜಾತಿಯವ್ರಿಗದ, ಮಾನವ ಕುಲಕ್ಕನೇ ಇದನ್ನೆಲ್ಲ ಅನುಭವಿಸಕ್ಕೆ ಕೊಟ್ಟಾನ. ಹೊಲ, ಮನಿ, ಆಸ್ತಿ, ಬಂಗಾರ, ಹೆಂಡ್ರು, ಮಕ್ಕಳು, ದುಡ್ಡು, ಬಂಗಾರ ಇವೆಲ್ಲವೂ ಕೂಡ ಯಾರಿಗಾಗಿದೆ? ಮನುಷ್ಯರಿಗಾಗಿನೇ ಇದೆ. ಇದನ್ನೆಲ್ಲ ನೀವು ಅನುಭವಿಸ್ಬೇಕು, ಎಲ್ಲ ಅನುಭವಿಸ್ಬೇಕು. ಈ ಭೂಮಿ ಮ್ಯಾಗ ಯಾವುದು ಬಿಡಬಾರ್ದು ಅಂತ ಹೇಳ್ತಾ ಇದ್ರು ಅಜ್ಜಾರು. ಈಗ ನೀವೆಲ್ಲ ಎಷ್ಟು ಜನ ಕುಂತಿರಲ್ಲ, ಅದ್ರಾಗ ಒಬ್ಬ ಪಾಪ ಯಥಾ ಪ್ರಕಾರ ಇದ್ದ ಮನುಷ್ಯ, ಬುದ್ಧಿ ಮಂದಿತ್ತು, ಎದ್ದು ನಿಂತವ. ಅಜ್ಜರ ಎಲ್ಲ ಅನುಭವಿಸ್ಬೇಕಂತೀರಿ, ಈ ಭೂಮಿ ಮ್ಯಾಗ ಏನದಲ್ಲ ಯಾವುದು ಬಿಡಬಾರ್ದು ಅಂತೀರಿ, ಹೌದಿಲ್ಲ? ಹೌದಪ್ಪ, ಮತ್ತು ಮನುಷ್ಯರಿಗೇನೆ ಅದು ಅನುಭವಿಸೋದು. ಮತ್ತು ಹಾಗಿತ್ತಂದ್ರೆ ನಂದೊಂದು ಪ್ರಶ್ನೆ ಅದ ಅಜ್ಜರ ಅಂತಂದೆ. ಏನಪ್ಪ ಅಂತ ಪ್ರಶ್ನೆ?
ಅವ್ರ ಒಂದಿಷ್ಟು ಮಂದಿ ಹಿಂದೆ ಕುಂತಾರೆ, ಸುಮ್ಕುಂದ್ರೆ ಹುಚ್ಚಿದ್ದಂಗದು ಏನು ಕೇಳ್ತೀವಿ, ಕುಂದ್ರೆ ಕೇಳೋದು. ಯಾರ ಹಿಂಗೆ ಎದ್ದು ನಿಂತು ಕೇಳೋಕೆ ಅಂತಿರಿಲ್ಲ, ನೀಗೇನು ತಿಳ್ತೀವಿ ಸುಮ್ಕುಂದ್ರೆ ಅಂತಂತಾರೆ ಅವ್ರು. ಅಂದ್ಕೊನೆ ಅಜ್ಜಾರ ಅಂದ್ರೆ ಅವರು, ಹೋಗ್ಲಿ ಬಿಡ್ರಿ ಅವ್ಗೆ ಯಾಕೆ ಬೈತೀರಿ, ಪಾಪ ಏನು ತಲೆಗೆ ಇಟ್ಕೊಂಡು ಬಂದನ್ ಕೇಳ್ಬೇಕಂತ ಕೇಳಿ ಅದನ್ನ ನಿಚ್ಚಳ ಮಾಡ್ಕೊಂಬಿಡ್ಲಿ, ಸರಿ ಮಾಡ್ಕೊಂಬಿಡ್ಲಿ, ಅವ್ನ ತಲೆಗೆ ಏನೋ ಐತೆ ಅಂತಂದ್ರು. ಅಜ್ಜರು ನೀವೇನೋ ಹೇಳಾಕತ್ತಿದ್ರಲ್ಲ, ಏನಿಲ್ಲಪ್ಪ, ಮತ್ತು ಮನುಷ್ಯರಿಗೆ ಎಲ್ಲವನ್ನು ಭಗವಂತ ಅನುಭವಿಸ್ಲಿಕ್ಕೆ ಕೊಟ್ಟಾನೆ, ಎಲ್ಲ ಅನುಭವಿಸ್ಬೇಕು, ಭೂಮಿ ಮ್ಯಾಗ ಏನೇನು ಅದೆಲ್ಲ ಅನುಭವಿಸ್ಬೇಕು. ಹೌದನ್ರಿ ಅಂದ. ಮತ್ತು ನಂದೊಂದು ಪ್ರಶ್ನೆ ಐತಿ, ಮತ್ತು ಅನುಭವಿಸೋದು ಅಂತಂದ್ರೆ ನಂದೊಂದು ಪ್ರಶ್ನೆ ಐತಿ, ಏನಪ್ಪ ಅಂತ ಕೇಳಿದ್ರು. ಮತ್ತು ನಾವೊಂದು ಮಗಳು ಹಡ್ದೀನಿ ರೀ ಅಜ್ಜಾರ. ಏನಾಯ್ತಂದ್ರೆ ಅವ್ರು, ನಾವೊಂದು ಮಗಳು ಹಡ್ದೀನಿ, ಅದಕ್ಕೊಂದು 18 ವಯಸ್ಸು ತುಂಬ್ಯದ, ಮತ್ತು ಅದನ್ನು ರಾತ್ರಿ ಅನುಭವಿಸ್ಬೇಕಂತೀನಿ ನೋಡ್ರಿ ಅಜ್ಜಾರ, ಬರ್ತದನಂತಂದ. ಏನಂದ? ನನ್ನ ಹೊಟ್ಟೆಗೆ ಹುಟ್ಟಿದೊಂದು 18 ವರ್ಷದ ಹುಡುಗಿ ಅದೇ, ಅದಕ್ಕೆ 18 ವಯಸ್ಸು ತುಂಬ್ಯಾವು, ಅದನ್ನ ಇವತ್ತು ರಾತ್ರಿ ಅನುಭವಿಸ್ಬೇಕಂತ ಮಾಡೀನಿ ಅಜ್ಜಾರ, ಮತ್ತು ಬರ್ತದೋ ಹ್ಯಾಂಗು ಅಂತಂದ್ರು. ಕೇಳಾಕತ್ತಿದ್ದವ, ಅಲ್ಲೆಲ್ಲ ಹಿಂದೆ ಅಣ್ಣಂದ್ರು ಕುಂತಿದ್ರು, ಹೆಣ್ಮಕ್ಳು. ಹುಚ್ಚ ತಿಳಿತದಿಲ್ಲ, ಸುಮ್ಮ ಕುಂದ್ರು, ಕೇಳೋದು ಹೌದಾ ಅಲ್ಲದು, ಏನು ಕೇಳ್ತದೆ ಕುಂದ್ರ. ಆತ ತಲೆ ಸ್ವಲ್ಪ ಬರೋಬ್ಬರಿ ಇದ್ದಿದ್ದಿಲ್ಲ, ಅಷ್ಟು ಹುಚ್ಚುನಲ್ಲ ಚಾನೇನಲ್ಲ, ಕೇಳಿದ್ದವ ಬರೋಬ್ಬರಿ ಕೇಳಿದ. ಮತ್ತು ಅಜ್ಜಾರು ಎಲ್ಲ ಅನುಭವಿಸ್ಬೇಕಂದಾಗ ಮತ್ತು ಅವ್ನ ತಲೆಗೆ ಹೊಳೆದಿತ್ತದು. ನನ್ನ ಹೊಟ್ಟೆಗೆ ಹುಟ್ಟಿದ್ದ ಮಗಳಿದೆ, ಅದಕ್ಕೆ 18 ವಯಸ್ಸು ತುಂಬಿದೆ, ಅದನ್ನು ರಾತ್ರಿ ಅನುಭವಿಸಕ್ಕೆ ಬರ್ತದೇನಂತಂದಾಗ ಅವರೆಲ್ಲ ಮಂದಿ ಬೈಯಾಕತ್ತಿದ್ರು. ಹುಚ್ಚ, ಮೊದಲ ಹುಚ್ಚ, ಸುಮ್ಕೊಂಡ್ರು, ಏನು ಕೇಳ್ತಿದ್ರು. ಒಂದಿಷ್ಟು ಮಂದಿ ಹೊಡ್ಯಾಕ ಬಂದಂಗೆ ಮಾಡಿದ್ರು, ಒಂದಿಷ್ಟು ಮಂದಿ ಬೈಯಾಕತ್ರಿ ಹೆಣ್ಮಕ್ಳು. ಅಂದ್ಕೊನ ಅಜ್ಜಾರ ಅಂದರು, ಯಾರು ಬೈಬೇಡ್ರಿ, ಯಾರು ಏನು ಅನ್ಬೇಡ್ರಿ, ಕೇಳಪ್ಪ ಅಂತಾರೆ ಅವ್ರು. ಏನು ಇನ್ನೊಂದ್ಸರಿ ಕೇಳು ಅಂತಂದರು. ಏನಿಲ್ಲ ಅಜ್ಜಾರ, ನೀವೆಲ್ಲ ಅನುಭವಿಸ್ಬೇಕಂತ ಹೇಳಾಕತ್ತೀರಲ್ಲ, ನಾನು ಹೊಟ್ಯಾಗ ಒಂದು ಹುಟ್ಟ್ಯಾದ, ಅದಕ್ಕೆ 18 ವಯಸ್ಸು ತುಂಬ್ಯಾವು, ಹೆಣ್ಮಗಳದ, ಅದನ್ನ ಇವತ್ತು ರಾತ್ರಿ ಅನುಭವಿಸ್ಬೇಕತ್ ಮಾಡಿ, ನಾನು ಬರ್ತದೋ ಹೆಂಗ ಅಂತ ಕೇಳಿದಾಗ ಅಜ್ಜಾರ ಅಂದರು ಬರ್ತದ ಅಂದ್ರೆ. ಅವರು ಏನಂದ್ರೆ ಅಜ್ಜಾರು ಬರ್ತದಂದ್ರು. ಕುಂತೋರು ಹಿರಿಯರಿದ್ರು, ಎಲ್ಲ ವಯಸ್ಸಾದವರು ಎಲ್ಲರೂ ಇದ್ರು. ಅಜ್ಜಾರಿಗೇನು ತೆಲಿಗಿಲಿ ಕೆಟ್ಟತನ, ಹೊಟ್ಟೆಗೆ ಹುಟ್ಟಿದ ಮಗಳ ರಾತ್ರಿ ಹೆಂಗೆ ಅನುಭವಿಸಕ್ಕೆ ಬರ್ತೈತೆ? ಏನ್ರಿ ಅಜ್ಜಾರು ತಲೆ ಕೆಟ್ಟತ್ತ ನಿಮಗೆ, ಏನು ಮಾತಾಡಕತ್ತೀರಿ ನೀವು? ಇಲ್ಲಪ್ಪ ಬರ್ತೈತೆ, ಅವ ಏನು ಕೇಳೋಣ, ಅದಕ್ಕೊಂದು ಉತ್ತರ ಅದ, ಬರ್ತೈತಿ. ಮತ್ತು ಬರ್ತದಂದ್ರೆ ಹೇಳ್ರಿ ಹೆಂಗೆ ಬರ್ತದ? ಅಜ್ಜಾರ ಅಂದ್ರ ಅವರು, ಇಷ್ಟೊತ್ತನ್ನ ನೀ ಕೇಳಿದೆಪ್ಪ ನನಗೆ, ಹೆಂಗೆ ಅನುಭವಿಸ್ಬೇಕು ಇದನ್ನು ಬರ್ತೈತಿ ಇಲ್ಲ ನನಗೆ ಕೇಳಿದಿ, ಈಗ ನಾ ಹೇಳ್ತೀನಿ ನೀ ಕೇಳು ಅಂತ ಅಜ್ಜಾರ ಅಂದ್ರು. ನಾ ಹೇಳ್ತೀನಿ ನೀ ಕೇಳು. ಹೇಳ್ರಿ ಅಜ್ಜಾರ ಅಂತ. ನೀನು ಇಲ್ಲಿ ಸತ್ಸಂಗದೊಳಗೆ ಬಂದು ಪ್ರವಚನದೊಳಗೆ ಬಂದು, ಹೌದಾ? ಬಂದಿನ್ರಿ. ಇಲ್ಲೆಲ್ಲ ಮುಗಿದ್ಮೇಲೆ ಊಟ ಮಾಡಿ ಹೊಕ್ಕಿ, ಹೌದ್ರಿ ಹೊಕ್ಕಿನ್ರಿ. ಹೋಗಿ ಮಲಗ್ತೀನಿ ಅಂದ. ಮುಂಜಾನೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂದ್ರು? 6 ಗಂಟೆಗೆ ಎದ್ದೇಳ್ತೀನಿ. ಎದ್ದೇನು ಮಾಡ್ತಿ ಅಂತಂದ್ರು. ಎದ್ದು ಹಲ್ಪಲ್ ತಿಕ್ತೀನ್ರಿ, ಒಟ್ಟು ಹೊರಗೆ ತೆಂಬಿಗೆ ತೊಗೊಂಡು ಹೋಗ್ತೀನ್ರಿ. ಹೌದಾ? ಏನು ಮಾಡ್ತಿ? ತೆಂಬಿಗೆ ತೊಗೊಂಡು ಹೋಗ್ತೀನ್ರಿ. ಅಲ್ಲಿಗೆ ನಿಂದ್ರಂದ್ರು ಅಜ್ಜಾರ ಅವರು. ನಿಂದ್ರಂದ್ರು. ಊಟ ಮಾಡ್ತಿದ್ದಿ, ಮಲಗ್ತಿದ್ದಿ, ಬೆಳಗ್ಗೆ ಎದ್ದೇಳ್ತಿದ್ದಿ, ಒಟ್ಟು ಕೆಲಸ ಮಾಡ್ಕೊಂಡು ತೆಂಬಿಗೆ ತೊಗೊಂಡು ಹೋಗ್ತಿಲ್ಲ, ಅಲ್ಲಿಗೆ ನಿಂದ್ರಂತವನು. ನಿಂತವ. ಮುಂದೆ ಏನು ಮಾಡ್ತಿ ಅಂತ ಕೇಳಿದ್ರು. ಏನಿಲ್ಲ, ತೆಂಬಿಗೆ ತೊಗೊಂಡು ಹೋಗಿರ್ತೀನ, ಮಾಡಿ ಬರ್ತೀನಿ ಅಂತಂದ. ಹೌದಾ? ಮತ್ತು ನೀನು ರಾತ್ರಿ ಉಂಡು ಮಲಿಗಿ ಬೆಳಗ್ಗೆ ನಿಂದೆಲ್ಲ ಶೌಚಾಲಯ ಕ್ರಿಯೆ ಮುಗಿಸ್ಬೇಕಾದ್ರೆ ಹೋಗಿರ್ತಿಲ್ಲ, ತೆಂಬಿಗೆ ತಗೊಂಡು ಆ ಹೊಲಸು ಮಾಡಕ್ಕೆ ಹೋಗಿರ್ತಿಲ್ಲ. ಆ ಹೊಲಸು ಮಾಡಿದ್ದು ನಿನಗೆ ತಿಂದು ಅನುಭವಿಸಕ್ಕೆ ಬಂದ್ರೆ ನಿನ್ನ ಹೊಟ್ಟೆಗೆ ಹುಟ್ಟಿದ್ದು ಅನುಭವಿಸಕ್ಕೆ ಬರ್ತದೋ ಅಂತಂದ್ರೆ ಸಿದ್ಧಾರೂಢರು ಜಗತ್ತಿಗಾದ್ರು, ಈ ಜಗತ್ತಿಗೆ ಸಿದ್ಧಾರೂಢರು. ಏನಂದ್ರೆ ಅವ್ರ ಅಜ್ಜಾರು, ನೀನು ಹೊಟ್ಟೆಗೆ ಹುಟ್ಟಿದ ಅನುಭವಿಸಕ್ಕೆ ಬರ್ತದ ಅಂತಂದಿದ್ರಲ್ಲ, ಮತ್ತೆ ಹೆಂಗೆ ಬರ್ತೈತೆ ಅಂತ ಕೇಳಿದ್ರಲ್ಲ ಕುಂತವ್ರೆಲ್ಲ. ನೀ ಮುಂಜಾನೆ ಮಾಡಿದ್ದು ನಿನಗೆ ತಿನ್ನಕ್ಕೆ ಬಂತು ಅಂತಂದ್ರೆ ತಿನ್ನಕ್ಕೆ ಬರ್ತದೇನು? ಮಾಡಿದ್ದು ಬರ್ತದೇನು? ಯಾಕರಪ್ಪ ಬರ್ತದೇನು? ಮಾಡಿದ್ದು ತಿನ್ನಕ್ಕೆ ಬರುದಿಲ್ಲಲ್ಲ. ಮಾಡಿದ್ದು ನಿನಗೆ ತಿಂದು ಅನುಭವಿಸಕ್ಕೆ ಬರುದಿಲ್ಲ. ಹೌದಿಲ್ಲ? ಬರುದಿಲ್ಲರಿ. ಅದು ಹೆಂಗೆ ಆಕೈತಿ? ಮತ್ತು ನೀ ಮಾಡಿದ್ದು ನಿನಗೆ ತಿಂದು ಅನುಭವಿಸಕ್ಕೆ ಬರುದಿಲ್ಲ ಅಂತಂದ್ರೆ ನಿನ್ನ ಹೊಟ್ಟೆಗೆ ಹುಟ್ಟಿದ್ದು ಹ್ಯಾಂಗೆ ಅನುಭವಿಸಕ್ಕೆ ಬರ್ತದೋ ಅಂತ ಸಿದ್ಧಾರೂಢರು ಅಂತ ಕೇಳಿದ್ರಂತ. ಯಪ್ಪ ತಪ್ಪಾಯ್ತ್ರಿಪ್ಪ ಅಂತಂದಂತ. ಅಂದ್ರೆ ಈ ಭೂಮಿ ಮ್ಯಾಗ ಒಂದಿಷ್ಟು ಅನುಭವಿಸುವು ಬರ್ತಾವು, ಒಂದಿಷ್ಟು ಅನುಭವಿಸ್ಲಾರ್ದು ಬರ್ತದೆ, ಒಂದಿಷ್ಟು ಬಿಡುವು ಬರ್ತಾವು, ಒಂದಿಷ್ಟು ತಗೊಳ್ಳೋದು ಬರ್ತದೆ. ಎಲ್ಲವೂ ಸಮಾನ ರೀತಿಯೊಳಗೆ ತಗೋಬೇಕು ಅಂತಂತಂದ್ರೆ ಮನುಷ್ಯನ ನೆಮ್ಮದಿ ಭಾಳ ಮುಖ್ಯ ಆಗ್ತದೆ. ಮನುಷ್ಯನ ನೆಮ್ಮದಿ ಭಾಳ ಮುಖ್ಯ ಆಗ್ತತಿ. ನಾ ಕೊಟ್ಟ ಬಿಡ್ತೇನೆ ನೋಡಿ, ಹಗಲೆಲ್ಲ ಹೇಳೋದು ಸರಿ ಕಾಣೋದಿಲ್ಲ. ಮನುಷ್ಯನ ನೆಮ್ಮದಿ ಅದು ಬಹಳ ಪ್ರಮುಖ.
ಅದನ್ನ ಹದಗೆಡಿಸಬಾರ್ದು. ಮತ್ತೊಬ್ಬರ ನೆಮ್ಮದಿನೂ ಹದಗೆಡಿಸಬಾರ್ದು, ನಮ್ಮ ನೆಮ್ಮದಿನೂ ಹದಗೆಡಿಸ್ಕೋಬಾರ್ದು, ಕೆಡಿಸ್ಕೋಬಾರ್ದು. ಅಷ್ಟು ಚಲೋ ಬದುಕಬೇಕು ಈ ಭೂಮಿ ಮ್ಯಾಗ. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹೊತ್ತು ಶಿವಶಿವ ಎಂದೋ ದಿಸಯ್ಯ. ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಬಸವಣ್ಣವರು ಆ ಕೂಡಲ ಸಂಗಮನಾಥನಲ್ಲಿ ಭಗವಂತನಲ್ಲಿ ಏನು ಕೇಳ್ತಾರ ಅಂತಂತಂದ್ರೆ, ಯಪ್ಪ ನನಗೆ ದುಡ್ಡು ಬೇಡ, ನನಗೆ ಬಂಗಾರ ಬೇಡ, ನನಗೆ ಮನಿ ಬೇಡ, ನನಗೆ ಆಸ್ತಿ ಬೇಡ, ಮತ್ತು ಏನು ಬೇಕು? ಸಲಹೊತ್ತು ಶಿವಶಿವ ಎಂದೋ ದಿಸಯ್ಯ. ಒಂದು ಗಿಳಿನ ಪಂಜರದಾಗ ಹಾಕಿಟ್ಟಿರ್ತಾರಲ್ಲ, ಗಿಳಿ ನೋಡ್ರಿ ನೀವು, ಈಗಿಲ್ಲ, ಗಿಳಿನೂ ಇಲ್ಲ, ಏನೂ ಇಲ್ಲ, ಕಾಗೆ ಕಾಣೋದಿಲ್ಲ. ಈಗ ಗಿಳಿ ಎಲ್ಲಿದು ಬರ್ತಾವೆ? ಹೌದಿಲ್ಲ ರೀ, ಕಾಗೆ ಕಾಣೋದಿಲ್ಲ. ಇನ್ನು ಗಿಳಿ ಎಲ್ಲಿ ಬರ್ತಾವೆ, ಗುಬ್ಬಿ ಎಲ್ಲಿ ಬರ್ತಾವೆ? ಇತ್ತಿತ್ಲಾಗ ಓಸು ಹೋಗಿಬಿಟ್ಟವು, ಆಕಳು ಹೋಗ್ಯಾವ, ಎಮ್ಮೆ ಹೋಗ್ಯಾವ, ಎಲ್ಲೋ ಒಂದು ಸ್ವಲ್ಪ ಹಳ್ಳಿಯಾಗ ಉಳ್ದಾವು. ಯಾಕಂದ್ರೆ ಜನರು ಹೆಂಗಾಗ್ಯಾರ ಅಂತಂದ್ರೆ ಕೆಟ್ಟ ಮುಗುಲ್ಗಿಡಿಗಳಾಗ್ಯಾರ. ಹೆಂಗೆ ಮುಗುಲ್ಗಿಡಿಗಳು ಆಗ್ಯಾರ ಅಂತಂದ್ರೆ, ಈಗೇನ ನಿಮ್ಮ ಮಕ್ಕಳು ಮದುವೆ ಮಾಡ್ತಿರಲ್ಲ, ಗಂಡಸು ಮಕ್ಕಳು ಮದುವೆ ಮಾಡಿ ಬಂದಾಗ ಈ ಸ್ವಸ್ಥರು ಬರ್ತಾರಲ್ಲ, ಸ್ವಸ್ಥರ್ಗಟ್ಟು ಹೆಂಡಿ ಕಸ ಮಾಡಂದ್ರೆ ಇವ ಅವಲ್ರಿ ಅಂತಾಳಕಿ. ಅಲ್ಲಿ ಇವ ನಮ್ಮದು ರೈತರ ಮನೆ, ಕಮ್ತ ಮಾಡೋ ಮನೆ, ಒಟ್ಟು ಇವತ್ತು ಸಗಣಿ ಅನ್ನಲ್ಲ ಇವತ್ತು ಅಂತ ಅತ್ತೆ ಅಂದಂದ್ರೆ, ಅದು ಎಲ್ಲಿ ಬಂದು ಬೆನ್ನಿಗೆ ಅಂಟುಕೊಟ್ಟಂತ, ಈ ಅತ್ತಿಯರ ನಾ ಒಟ್ಟ ನಮ್ಮ ಮನೆ ಮಾಡಿಲ್ರಿ ಅಂತಾಳಕಿ. ನಮ್ಮ ಹುಟ್ಟೋದೇ ಇಲ್ಲರಿ ಅದನ್ನು. ಅಂದ್ರೆ ಇಷ್ಟು ಮುಗ್ಲಿಗಿಡಿಗಳಾಗಿವು ನಾವು. ಈಗ ಹುಟ್ಟು ಜನರಿಗೆ, ಈಗ ಹುಟ್ಟುವಂಥ ಮಕ್ಕಳಿಗೆ ಆಕಳಂದ್ರೆ ಗೊತ್ತಿಲ್ಲ, ಎಮ್ಮೆ ಅಂದ್ರೆ ಗೊತ್ತಿಲ್ಲ, ಹೊಲ ಅಂದ್ರೆ ಗೊತ್ತಿಲ್ಲ, ಗಸಕ್ಕ ನಿಮ್ಮ ಅಪ್ಪ ನಿಮ್ಮ ಯಾರಂದ್ರೂ ಗೊತ್ತಿರೋದಿಲ್ಲ. ಅವಕ್ಕ ಅಷ್ಟು ಚಂದ ಬೆಳೆಸ್ತಾ ಇದ್ರಿ ನೀವು ಮಕ್ಕಳನ್ನು, ಹೌದಾ ಇಲ್ಲೋ? ಪಟಕನ ನಿಮ್ಮಪ್ಪ ನಿಮ್ಮವ್ವ ಯಾರಂತಂದ್ರೆ ತಲೆ ತೂರ್ಸ್ಕೊಂಡು ನಿಂದಿರ್ತಾವು. ಅಂದ್ರೆ ಬುದ್ಧಿ ಸರಿಯಾಗಿಲ್ಲ ಅಂತ, ನೀವು ಸರಿಯಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಾ ಇಲ್ಲ ಅಂತ ಅದರ ಅರ್ಥ. ನಮ್ಮ ಮಕ್ಕಳು ಭಾಳ ಚಲೋ ಆಗ್ಬೇಕಂತಂದ್ರೆ ಎಲ್ಲವನ್ನು ತಿಳಿಸ್ಬೇಕು ಅವರಿಗೆ, ಅಂದ್ರೆ ಮಾತ್ರ ಸಂಸ್ಕಾರದ ಮಕ್ಕಳಾಗ್ತಾವು. ಇಲ್ಲಂತಂದ್ರೆ ಆಗೋದಿಲ್ಲ. ಯಾಕಾಗೋದಿಲ್ಲ? ನಾವು ಅದನ್ನು ಸರಿಯಾಗಿ ಕಲಿಸ್ಲಿಲ್ಲ ಅಂತಂದ್ರೆ ಅವ್ರು ಆಗೋದಿಲ್ಲ. ಆ ಒಂದು ವೇದೊಳಗೆ ಹೋಗಬೇಕು, ಅದನ್ನು ರೂಢ ಹಾಕಬೇಕು. ಅಂದ್ರೆ ನಮ್ಮ ಮಕ್ಕಳಿಗೆ ಹಿಂಗೆ ಕಲಿಸ್ಬೇಕು, ಹಿಂಗೆ ಇರಬೇಕು, ಇವ್ರು ಹಿಂಗೆ ಬೆಳಿಬೇಕು, ಇವ್ರು ಹಿಂಗೆ ಆಗಬೇಕು, ಇವ್ರು ಹಿಂಗೆ ನೌಕರಿ ಮಾಡಬೇಕು. ಮತ್ತು ಎದಕ್ಕೆ ನಿಮ್ಮನ್ನು ಹೊರಗೆ ಹಾಕ್ತಾರೆ ಅವರು? ದೊಡ್ಡವರಾದ ಮ್ಯಾಗ ಹಾಕ್ತಾರೆ ಇಲ್ಲ? ಏಸೋ ಮಂದಿ ಹೊರಗೆ ಹೋಗ್ಯಾವು, ಏಸೋ ಮಂದಿ ಒಳಗೆ ಬಂದಾವು, ಏಸೋ ಮಂದಿ ಕಟ್ಟಿಗೆ ಮಲಗ್ತಾವು, ಏಸೋ ಮಂದಿ ಹೈಸ್ಕೂಲ್ ಕಟ್ಟಿಗೆ ಮಲಗ್ತಾವು, ಪಂಚಾಯತಿ ಕಟ್ಟಿಗೆ ಮಲಗ್ತಾವು.